ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಲಿಂಗರಾಜ್, ಪುರುಷ, 2 ಮಾರ್ಚ್ 1990, 5 ಗಂಟೆ ಬೆಳಗ್ಗೆ ಸಿದ್ದಾಪುರದಲ್ಲಿ ಜನನ, ಭರಣಿ ನಕ್ಷತ್ರ ದ್ವಿತೀಯಪಾದ, ಮೇಷರಾಶಿ, ಮಕರ ಲಗ್ನದಲ್ಲಿ ಜನನ. ಚಂದ್ರ 4ನೇ ಮದುವೆ. ಮಕರ ಲಗ್ನ ಐಂದ್ರ ಯೋಗ, ಮಹೇಂದ್ರ ಯೋಗ, ಇಂದ್ರನಿಂದ ಜಗತ್ತೇ ಮುಗಿ ಸುಖವಾಗಿರ್ತೀರ ನೀವು. ಇದು ಮಾತ್ರ ಸತ್ಯ. ಜಗತ್ತೇ ಮುಳುಗಿದ್ರು ಸಹ ನಿಮ್ಗೇನು ಆಗಲ್ಲ ಲಿಂಗರಾಜ್ ಅವರೇ. ಬಹಳ ಕೆಟ್ಟಿದೆ ಜಾತಕ. ಇರೋದೆಲ್ಲ ಹೇಳ್ತೀನಿ, ದಯವಿಟ್ಟು ಸರಿ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ನಿಮಗೆ 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಲಿಂಗರಾಜ ಜಾತಕ ಕೆಟ್ಟಿದೆ. ಯಾವುದೇ ಗ್ರಹ ಅಲ್ಲಿ 0 to 6 ಆಗಲಿ, 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. ಯಾಕೆಂದ್ರೆ 0 to 6 ಅಂದ್ರೆ 10 years ಅಂತ ಅರ್ಥ. 0 to 10 years ಅಂತ ಅರ್ಥ. 24 to 29 ಅಂದ್ರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದ್ರೆ 15 ರಿಂದ 60 ವರ್ಷ ಅಂತ ಅರ್ಥ. ಇದು ಬಾಲ್ಯಾವಸ್ಥೆ, ಇದು ವೃದ್ಧಾಪ್ಯಾವಸ್ಥೆ, ಇದು ಯೌವನಾವಸ್ಥೆ. ಯಾವುದೇ ಗುಣಗಳು ಯೌವನಾವಸ್ಥೆಯಲ್ಲಿದ್ದರೆ 100ಕ್ಕೆ 100 ಫಲ ಕೊಡುತ್ತೆ. ಬಟ್ ಈ ರೂಲ್ಸ್ ರಾಹು ಕೇತು ಆಗಲಿ ಉಚ್ಚ ನೀಚ ಗ್ರಹಗಳಿಗೆ ಅಪ್ಲೈ ಆಗೋದಿಲ್ಲ. ಇವು 1, 4, 7, 10 ಕೇಂದ್ರ ಅಂತ ಕರಿತೀವಿ. ಅದೇ ರೀತಿ 2, 11 ಇದು ಧನೇಶ, ಇದು ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋನ ಅಂತ ಕರಿತೀವಿ. ಅದೇ ರೀತಿ 6, 8, 12 ಬಹಳ ಕೆಟ್ಟ ಸ್ಥಾನ ಅಂತ ಕರಿತೀವಿ. 3 50-50 ಅಂತ ಕರಿತೀವಿ. ಲಗ್ನದಲ್ಲಿ ಸೂರ್ಯ ಮತ್ತು ರಾಹು, ಶುಕ್ರ ಮತ್ತು ರಾಹು ಒಳ್ಳೆಯದಲ್ಲ ಇದು. ಮಕರ ಲಗ್ನದ 7ನೇ ಗ್ರಹ 1ನೇ ಶನಿ, 2ನೇದು ಶುಕ್ರ, 3ನೇದು ಬುಧ, 4ನೇದು ಕುಜ. ರಾಹು ಕೇತು ಮಿತ್ರರು, ಆದರೆ ಚಂದ್ರ, ಗುರು ಹಾಗೂ ಸೂರ್ಯ ಅತಿ ದೊಡ್ಡ ವಿರೋಧಿಗಳು. 1, 4, 7, 10 ಕೇಂದ್ರ ಅಂತ ಕರಿತೀವಿ. 1ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ಕೇತು, 4ನೇ ಮನೆಯಲ್ಲಿ ವಿರೋಧಿ ಚಂದ್ರ. ಹಾಗಾಗಿ ನಿಮಗೆ ಕಾಳಸರ್ಪ ದೋಷ ಅಂತ ಕರಿತೀವಿ. ಕಾಳಸರ್ಪ ದೋಷ. ಊಟ ಮಾಡಿದ್ದು ಕರಗುವುದಿಲ್ಲ ಈ ದೋಷ ಇದ್ರೆ. ಊಟ ಮಾಡಿದ್ದು ಕರಗುವುದಿಲ್ಲ ಈ ದೋಷ ಇದ್ರೆ ತಿಳ್ಕೊಳ್ಳಿ, ಎಷ್ಟು ಕೆಟ್ಟ ದೋಷ. ನಾ ಹೇಳೋ ಅರ್ಥ ಏನು ಅಂದ್ರೆ, ಮಾನಸಿಕವಾಗಿ ದೈಹಿಕವಾಗಿ ಸಫರ್ ಆಗಿ ಆಗ್ತೀರಾ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಇಲ್ಲ ಫ್ಯಾಮಿಲಿ ವೈಸು, ಇಲ್ಲ ಎಜುಕೇಶನ್ ವೈಸು, ಇಲ್ಲ ಫೈನಾನ್ಸಿಯಲ್, ಇಲ್ಲ ಸಂಬಂಧಗಳಿಂದ, ಇಲ್ಲ ಅನ್ನೆಸೆಸರಿ ತೊಂದರೆ, ಇವು ಮಾತ್ರ ಕಟ್ಟಿಟ್ಟ ಬುತ್ತಿ ನಿಮಗೆ.
ಡೋಂಟ್ ಟೇಕ್ ರಿಸ್ಕ್. ಲಿಂಗರಾಜ್ ಅವರೇ, ಕಾಲಸರ್ಪ ದೋಷ ಮೋಸ್ಟ್ ಡೇಂಜರಸ್ ದೋಷ. ದಾಂಪತ್ಯ ಹಾಳಾಗ್ಬೋದು, ಮನಸ್ಸು ಹಾಳಾಗ್ಬೋದು, ಸಂಬಂಧ ಹಾಳಾಗ್ಬೋದು, ಹಣ ಕಳ್ಕೋಬಹುದು, ಮಾನಸಿಕವಾಗಿ ಹಿಂಸೆ ಆಗ್ಬೋದು, ದೈಹಿಕವಾಗಿ ಹಿಂಸೆ ಆಗ್ಬೋದು, ಅನ್ನೆಸೆಸರಿ ತೊಂದರೆಗೀಡಾಗ್ಬೋದು, ಅನ್ನೆಸೆಸರಿ ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರ್ಬೋದು. ದಯವಿಟ್ಟು ಈ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಡೋಂಟ್ ಟೇಕ್ ರಿಸ್ಕ್. ಬೇಡ. ಈ ಕಾಲಸರ್ಪ ದೋಷದಿಂದ ಮುಕ್ತರಾಗಿ ಮೊದಲ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಮನೆಯಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ದಿನನಿತ್ಯ ಅರಿಶಿನ ಲೇಪನದಿಂದ 100% ನೀವು ಬೆಳಿತೀರ. 100% ದಿನನಿತ್ಯ ಅರಿಶಿನ ಲೇಪನ ಮಾಡಿ ಒಂದು ಊದಕಡ್ಡಿ ಹಚ್ಚಿರಿ ಸಾಕು. ಅಲ್ಲಿ ರಾಹು ಕೇತು ತಮ್ಮ ಕೆಟ್ಟ ಫಲವನ್ನು ಕೊಡೋದು ಬಿಟ್ಟು ಬಿಡ್ತಾರೆ. ಇಲ್ಲ ಅಂದ್ರೆ ಹಿಂಸೆಗೆ ಹಿಂಸೆ. ನೋಡಿ, ನಾ ಹೇಳ್ತೀನಿ, ಹಿಂದೂ ಧರ್ಮದಲ್ಲಿ ನಾಗನ ಶ್ರೇಷ್ಠ ಅವತಾರ ಇದೆ, ನಿಮ್ಗೆ ಗೊತ್ತಿಲ್ಲ. ನೋಡಿ, ಈಶ್ವರನ ಕೊಳ್ಳಲ್ಲಿ ನಾಗ, ಹೌದಾ? ವಿಷ್ಣುವಿನ ಹಾಸಿಗೆ ನಾಗ. ತಿಳ್ಕೊಳ್ಳಿ ನೀವು. ಕಾಲ ಸ್ವಲ್ಪ ದೋಷ ಒಳ್ಳೆಯದಲ್ಲ. ಲಿಂಗರಾಜ್ ಅವರೇ, ದಯವಿಟ್ಟು ಇದನ್ನು ಶಾಂತಿ ಮಾಡ್ಕೊಳ್ಳಿ. ಬನ್ನಿ, ರಾಮ 1ನೇ ಮನೆಯಲ್ಲಿ ನೋಡಿ. ಶುಕ್ರ ಶನಿ ಜೊತೆಗಿದ್ರೆ ಸ್ವಲ್ಪ ಕಂಟ್ರೋಲಿಂಗ್ ಇರ್ತಾನೆ, ಗುರು ಜೊತೆಗಿದ್ರು ಕಂಟ್ರೋಲ್ ಇರ್ತಾನೆ. ಶುಕ್ರ ಏನ್ ಗೊತ್ತಾ? ಶುಕ್ರನ ಸ್ಥಿತಿ ಹೇಳ್ತೀನಿ ನೋಡಿ. ದ ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದ ಮೆಂಟಾಲಿಟಿ ಆಫ್ ದಿ ಶುಕ್ರ. ಶುಕ್ರ ದುಡ್ಡು, ಶುಕ್ರ ಹಣ, ಶುಕ್ರ ಎಂಜಾಯ್ಮೆಂಟ್, ಶುಕ್ರ ಸೆಕ್ಸ್, ಶುಕ್ರ ಹೆಣ್ಣು, ಶುಕ್ರ ಸುಖ. ಅವನ ಜೊತೆಗೆ ರಾಹು ಅಂದ್ರೆ ಏನಾಗಬೇಕು ಸರ್? ಇದನ್ನ ಲಂಪಟ ದೋಷ ಅಂತ ಕರಿತೀವಿ ನಾವು. ಲಂಪಟ ದೋಷ ಅಂತ, ಮೋಸ್ಟ್ ಡೇಂಜರಸ್ ದೋಷ. ನೋಡಿ, ಒಂದು ಹೆಣ್ಣಿನಿಂದ ಮೋಸ ಆಗ್ಬೋದು, ಇಲ್ಲ ಹೊನ್ನನ್ನು ಕಳ್ಕೋಬಹುದು, ಇಲ್ಲ ಜೂಜಾಡಬಹುದು, ಇಲ್ಲ ಮಣ್ಣನ್ನು ಕಳ್ಕೋಬಹುದು, ಇಲ್ಲ ಆಸ್ತಿ ಕಳ್ಕೋಬಹುದು, ಇಲ್ಲ ನೆಮ್ಮದಿ ಕಳ್ಕೋಬಹುದು. ದಿಸ್ ಈಸ್ ಮೋಸ್ಟ್ ಡೇಂಜರಸ್ ದೋಷ, ಲಂಪಟ ದೋಷ. ಹೇಳಿ, ಸಮಾಜದಲ್ಲಿ ಕೆಟ್ಟದಾಗಿ ನೋಡುವಂಗೆ ನಾವು ಬಿಂಬಿಸ್ಕೊಳ್ಳೋಕೆ ಕಾರಣ ಇವು ಶುಕ್ರ. ಚಟ ಮಾಡಕ್ಕೆ ವಿಪರೀತ ಮಾಡ್ತೀರಿ, ಅನ್ಲಿಮಿಟೆಡ್. ಕಂಟ್ರೋಲ್ ಮಾಡಕ್ಕೆ ಯಾರ ಕಡೆನೂ ಆಗೋದಿಲ್ಲ. ಜೀವ ಆಡಕತ್ತೀರಿ, ಎಲ್ಲ ಕಳ್ಕೊತೀರಿ. ಹುಡುಗಿಯರಿಗೆ ಬೆನ್ನತ್ತಿದ್ರಿ, ಎಲ್ಲ ಪೂರ್ತಿ ಅದ ಮಾಡ್ತೀರಿ. ಈ ಲೆವೆಲ್ ತೊಗೊಂಡೋಗ್ತಾನೆ ನಾವು ಲಂಪಟ ದೋಷ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ರಾಹು ಕೇತು ಶಾಂತಿ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮನ್ನ ಈ ನೆಮ್ಮದಿನ ಬದುಕಕ್ಕೆ ಬಿಡಲ್ಲ. ಈ ಲಂಪಟ ದೋಷನೇ ಮಾಡಿದ್ದು ನಾನು ನೋಡಿದ್ದೇನೆ. ನಾವು ನೋಡಿದ್ದೇನೆ ನಾನು. ನೋಡಿ, ಇವತ್ತಿನವರೆಗೂ ಒಂದು 2 ಲಕ್ಷ ಜಾತ್ರೆ ನೋಡಿರ್ಬೇಕು ನಾನು. ಆ ಲಂಪಟ ದೋಷ ಕನಿಷ್ಠ ಒಂದು 10-15 ಸಾವಿರ ಮಂದಿ ನೋಡಿರ್ಬೇಕು. ಬಂದಿದ್ದಾರೆ, ನೋಡಿದ್ದೇನೆ. ಅವ್ರು ನೋಡಿದ್ರೆ ಬೇಜಾರಾಗುತ್ತೆ. ದಿಸ್ ಈಸ್ ಮೋಸ್ಟ್ ಡೇಂಜರಸ್. ನೀವು ರಾಹು ಕೇತು ಶಾಂತಿ ಮಾಡಿಕೊಂಡ್ರೆ, ಶುಕ್ರನಿಂದ 7 ಕ್ಯಾರೆಟ್ ಉಪ್ಪೆಲ್ ಹಾಕೊಂಡ್ರೆ, ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಉಪ್ಪೆಲ್ ಹಾಕೊಂಡ್ರೆ ಇಲ್ಲಿ ನಿಮಗೆ 5ನೇ ಭಾವದ ಫಲ, 10ನೇ ಭಾವದ ಫಲ ಪ್ಲಸ್ 1ನೇ ಭಾವದ ಫಲ ಸಿಗುತ್ತೆ. ಒಂದು ವೇಳೆ ರಾಹು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ನಾ ಏನ್ ಫಲಗಳನ್ನು ಹೇಳ್ತಿದ್ದಲ್ಲ ಅವು ಯಾವೂ ಸಿಗುವುದಿಲ್ಲ. ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಬರುತ್ತೆ, ಒಳ್ಳೆಯ ಗುಣಗಳು ಬೆಳೆಯುವುದಿಲ್ಲ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡುವುದಿಲ್ಲ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ. ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ವೀಕ್ ಆಗ್ತೀರಾ. ಆಸೆ ಆಕಾಂಕ್ಷೆಗಳು ಈಡೇರುವುದಿಲ್ಲ, ಒಳ್ಳೆಯ ಇಮೇಜ್ ಬೆಳೆಯುವುದಿಲ್ಲ, ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಆಗುತ್ತೆ, ಕೆಟ್ಟ ಟೇಸ್ಟ್ ಆಗುತ್ತೆ, ಒಳ್ಳೆ ಟೇಸ್ಟ್ ಬೆಳೆಯುವುದಿಲ್ಲ. ಇದು 1ನೇ ಭಾವದ ಫಲ.
5ನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ. ಮಕ್ಕಳು ವಿದ್ಯಾವಂತ, ಬುದ್ಧಿವಂತ, ನೀತಿವಂತ, ರೀತಿವಂತ ಮಕ್ಕಳು ಹುಡ್ತಾರೆ. ಅದು ಅದನ್ನ ಒಳ್ಳೆ ಟ್ಯಾಲೆಂಟ್ ಅನ್ನು ಬೆಳೆಯುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಗಳಿಸ್ತೀರಿ. ಏನೇ ಕಷ್ಟ ಬಂದರೂ ಎದುರಿಸ್ತೀರಿ, ಸುಖ ಶಾಂತಿಯಿಂದ ನಡೀತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆ ದಾರಿ ಮಾಡ್ಕೋತೀರಿ. ಒಳ್ಳೆ ಗುಣಗಳು ಬೆಳೀತವೆ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ, ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನ ಬೆಳೆಸ್ಕೋತೀರಿ. ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ, ಮಾಡೋ ಕೆಲಸದ ವಿಧಾನ ಚೆನ್ನಾಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಪಡಿಸ್ತೀರಿ. ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸ್ಥಾನ, ಮಾನ ಎಲ್ಲವನ್ನೂ ಬೆಳೆಸ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಇದು 10ನೇ ಭಾವದ ಫಲ. ನೋಡಿ ಲಿಂಗರಾಜ್ ಅವರೇ, 10ನೇ ಭಾವದ ಸ್ವಾಮಿ 1ನೇ ಮನೆಯಲ್ಲಿ ಬಂದು ಕೂತಿದ್ದಕ್ಕೆ ಇದನ್ನ ಕುಬೇರ ಯೋಗ ಅಂತ ಕರಿತೀವಿ. ಇದು ಕುಬೇರ ಯೋಗ ಯಾವಾಗುತ್ತೆ? ನೀವು ರಾಹು ಶಾಂತಿ ಮಾಡಿಕೊಂಡ್ರೆ ಮಾತ್ರ ಕುಬೇರ ಯೋಗ, ಇಲ್ಲ ಅಂದ್ರೆ ಲಂಪಟ ದೋಷನೇ ಅದು. ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ನಿತ್ಯ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರಿಂದ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಒಂದನೇ ಮಾನ ಪ್ರತಿಷ್ಠೆ, ಅಂತಸ್ತು, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಸಾಧನೆ, ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ದೇವರು ನಿಮ್ಮನ್ನು ಸುಖಮಯವಾಗಿ ಇಟ್ಟಿರ್ತಾನೆ ಅಂತ ಜಾತಕ ಹೇಳುತ್ತೆ. ಬಹಳ ಸುಖಮಯವಾಗಿಟ್ಟಿರ್ತಾರೆ. ಈಗ ಚಂದ್ರಿಕೆಯನ್ನು ಬುಕ್ಕಿನಲ್ಲಿ ಕುಬೇರ ಯೋಗದ ಬಗ್ಗೆ ಬಹಳ ಚಂದ ವಿಶ್ಲೇಷಣೆ ಮಾಡಿದ್ದಾರೆ. ಬಟ್ ರಾಹು ಶಾಂತಿ ಆಗ್ಲಿಲ್ಲ ಅಂದ್ರೆ ಇಂಪಾಸಿಬಲ್ ಅಮ್ಮ. ಇಲ್ಲಿ ರಾಹು ಶಾಂತಿ ಆಗ್ಬೇಕು. ದ ಮೋಸ್ಟ್ ಡೇಂಜರಸ್ ಇಲ್ಲಿ. ದಿಸ್ ಇಸ್ ಕಾಲ್ಡ್ ನಾಗ ಪ್ರತಿಷ್ಠಾಪನೆ. ಕಾಳ ಸರ್ಪ ದೋಷಕ್ಕೂ ಮತ್ತು ಲಂಪಟ ದೋಷಕ್ಕೂ ಎರಡೂ ನಾಗ ಪ್ರತಿಷ್ಠಾಪನೆ ಆಗಬೇಕು. ಲಿಂಗರಾಜ್ ಅವರೇ ಸ್ವಲ್ಪ ಡಿಲೇ ಆಯಿತು. ಲಿಂಗರಾಜ್ ಅವರೇ ಸ್ವಲ್ಪ ಶಾಲೆ ಕೆಲಸ ಭಾಳ ಇತ್ತು ನನಗೆ, ಹೌದಾ? ಹಾಗಾಗಿ ಡಿಲೇ ಆಯಿತು, ಕ್ಷಮಿಸ್ಬೇಕು ದಯವಿಟ್ಟು. 4ನೇ ಮನೆ ಚಂದ್ರ ನೋಡಿ, ಈಸ್ ದ ಮೋಸ್ಟ್ ಡೇಂಜರಸ್ ಇಯರ್. 4ನೇ ಭಾವ ಹಾಳು ಮಾಡಿಬಿಡ್ತಾನೆ. ತಾಯಿಯ ಜೊತೆಗೆ ಸಂಬಂಧ ಸರಿ ಇರಲ್ಲ, ಜವಾಬ್ದಾರಿತನ ಇರೋದಿಲ್ಲ, ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ, ಯಾವುದೇ ವ್ಯವಹಾರ ಬಿಸ್ನೆಸ್ ಮಾಡಿದ್ರು ಕೈ ಹತ್ತುವುದಿಲ್ಲ. ನೆಮ್ಮದಿ ಬದುಕು ಬಹಳ ಕಷ್ಟ ಆಗುತ್ತೆ, ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ. ಪ್ರಾಪರ್ಟಿ ನೀವು ಪ್ಲೆಜ್ ಇಡಬೇಕಾಗುತ್ತೆ. ಹೈಯರ್ ಎಜುಕೇಶನ್ ಕಡಿಮೆ, ಆದ್ರೆ ಒಂದು ಮಾತ್ರ ಸತ್ಯ ಹೇಳ್ತೀನಿ, ಬೇಜಾರಾಗಬೇಡಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಒಂದೇ ಬರುತ್ತೆ ನಿಮಗೆ. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಒಂದೇ ಬರುತ್ತೆ. ಹೊಂದಾಣಿಕೆ, ಕಂಫರ್ಟ್, ಎಲ್ಲರ ಜೊತೆ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ. ಮನೆ ಸ್ಥಿತಿ ಸ್ವಲ್ಪ ಕೆಡುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಲೋ ಇರುತ್ತೆ. ಹಾಸ್ಪಿಟಾಲಿಟಿ, ಮನೆಗೆ ಬಂದರೂ ನೋಡ್ಕೊಳಕ್ಕಾಗಲ್ಲ, ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಾ. ಅದು ಅಲ್ಲದೆ ಆಭರಣ ಇರ್ಬೋದು, ವೆಹಿಕಲ್ ಇರ್ಬೋದು, ಇವೆಲ್ಲವೂ ಪ್ಲೆಜ್ಜಲ್ಲಿ ಇರ್ತವೆ. ಒಂದು ವೇಳೆ ಮನೆ, ಶಾಪು, ತೋಟ ಇವು ಪ್ಲೆಜ್ಜಲ್ಲಿ ಆಗುವಂಥ ಪರಿಸ್ಥಿತಿ ಬರುತ್ತೆ. ಅದು ಅಲ್ಲದೆ ಕೇಮದ್ರಮ ದೋಷ ಜನರೇಟ್ ಆಗುತ್ತೆ. ಹೌದು, 12ನೇ ಮನೆ ಕುಜ ತನ್ನ ನೋಡಿ, ಕೇಮದ್ರಮ ದೋಷ ಬಹಳ ಕೆಟ್ಟದ್ದಿದೆ. ಬಹಳ ಕೆಟ್ಟ ದೋಷ ಕೇಮದ್ರಮ ದೋಷ. ನಾನು ಕೇಳಿ ಮಾನಸಿಕ ಹೆಂಗಂದ್ರೆ ಕೇಮದ್ರಮ ದೋಷ ಒಂದು ಎಕ್ಸಾಂಪಲ್ ಕೊಡ್ಬೋದು. ಒಂದು ಚಿಕ್ಕ ಮಗುನ ನೀವು ಹೈವೇದಲ್ಲಿ ಬಿಟ್ಬಿಡಿ, ಆ ಮಗು ಏನ್ ಮಾಡುತ್ತೆ ಹೇಳಿ? ಒಂದು ತಾನಾಗಿ ಹೋಗಿ ವೆಹಿಕಲ್ಗೆ ಗುದ್ದುತ್ತೆ, ಇಲ್ಲ ವೆಹಿಕಲ್ ಬಂದು ಗುದ್ದುತ್ತೆ. ತಪ್ಪು ನಿರ್ಧಾರಗಳನ್ನ ಬಹಳ ಮಾಡ್ತೀರಾ ಜೀವನದಲ್ಲಿ.
ರಾಂಗ್ ಡಿಸಿಷನ್ ಬಹಳ ತಗೋತೀರಾ, ಕೆಟ್ಟವ್ರನ್ನ ನಂಬ್ತೀರಾ, ಒಳ್ಳೆಯವ್ರನ್ನ ದೂರ ಮಾಡ್ಕೋತೀರಾ. ಕೇಮದ್ರಮ ದೋಷದ ಕೆಲಸನೇ ಅದು. ದಯವಿಟ್ಟು ಚಂದ್ರಶಾಂತಿ ಮಾಡ್ಕೊಳ್ಳಿ. ಹೌದು, ಬಹಳ ತೊಂದರೆಗೀಡಾಗ್ತೀರಾ ನೀವು, ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಸೂರ್ಯ ಎಲ್ಲಿದ್ದೇನೆ ಸರ್? ಒಳ್ಳೆಯವನೇ. ಇಲ್ಲಿ ನೋಡಿ 7 ಕ್ಯಾರೆಟ್ ಒಪೆಲ್ ಹಾಕೊಳ್ಳಿ, 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ ದಯವಿಟ್ಟು, ಬಿಟ್ಟಿದ್ಬಿಟ್ಟು. 9ನೇ ಭಾವದ ಸ್ವಾಮಿ. ನಿಜವಾಗ್ಲೂ ಹೇಳ್ತೀನಿ, 2ನೇ ಭಾವದಲ್ಲಿದ್ದಾನೆ ಅಂದ್ರೆ ಇಡೀ ಲೈಫ್ ನಿಮ್ ಕೈಯಲ್ಲಿದೆ ಅಂತ ಅರ್ಥ ಅದು. ಹೌದು, ಸೂರ್ಯ ಏನು ಸರ್? ಕೆಟ್ಟದ ಯಾವತ್ತೂ ಸೂರ್ಯನ ವಿರೋಧಿ ಅನ್ನಲ್ಲ ಸರ್. ಕೆಟ್ಟವ್ರಿಗೂ ಬೆಳಕು ಕೊಡ್ತಾನೆ, ಒಳ್ಳೆಯವ್ರಿಗೂ ಬೆಳಕು ಕೊಡ್ತಾನೆ. ಕೆಟ್ಟ ವಿಷಯ ಜಂತುಗೂ ಬೆಳಕು ಕೊಡ್ತಾನೆ, ಒಳ್ಳೆಯವ್ರಿಗೂ ಬೆಳಕು ಕೊಡ್ತಾನೆ ಸರ್. ಅವನ ಕೆಲಸ ಅದು. ಹಿ ವಿಲ್ ನಾಟ್, ಬಟ್ ಅವನು ನೀಚ ಆದ್ರೆ ಮಾತ್ರ ತೊಂದರೆ ಕೊಡೋದು. ಸೂರ್ಯ ಎಲ್ಲಿದ್ದರೂ ಒಳ್ಳೆ ಫಲನೆ ಕೊಡ್ತಾನೆ. ಸೂರ್ಯನ ಕೌಂಟೇ ಮಾಡಲ್ಲ ನಾನು. ಬುಧ 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ ಸರ್. 9ನೇ ಭಾವದ ಸ್ವಾಮಿ. ಇಲ್ಲಿ 2 ಮತ್ತು 9ನೇ ಭಾವದ ಫಲವನ್ನು ಅನುಭವಿಸ್ತೀರ ನೀವು. 100% ಬಹಳ ಒಳ್ಳೆ ಫಲವನ್ನು ಅನುಭವಿಸ್ತೀರ. ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಾ, ನೋ ಡೌಟ್. ಬಹಳ ಬುದ್ಧಿವಂತಿಕೆ ವ್ಯವಹಾರ ಮಾಡ್ತೀರಾ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಾ. ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ, ಸಮತೋಲನದಲ್ಲಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಾ, ಸಂಬಂಧವನ್ನ ಮೇಂಟೈನ್ ಮಾಡ್ತೀರಾ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಾ. ಮನೆಯಲ್ಲಿ ಎಲ್ಲರ ಜೊತೆಗೆ ಹೊಂದಾಣಿಕೆ ಇರುತ್ತೆ. ಹಣವನ್ನು ಸೇವ್ ಮಾಡ್ತೀರಾ, ಊಟದಲ್ಲಿ ಸ್ವಚ್ಛಂದ ಇರ್ತೀರಾ. ಅದು ಅಲ್ಲದೆ ಪರಿವಾರದ ಸ್ಥಿತಿ ಎಷ್ಟೇ ಕೆಟ್ಟಿದ್ರು ಅದನ್ನು ಬಹಳ ಎತ್ತರ ತಗೊಂಡು ಹೋಗ್ತೀರಾ. ಅದು ಅಲ್ಲದೆ ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡಿರ್ತೀರಾ. ಮಾತಿನಲ್ಲಿ ವಚನತ್ವ ಹಾಗೂ ಪ್ರೇಮ ಇರುತ್ತೆ, ಮಾತಿನಲ್ಲಿ ಶಕ್ತಿ ಇರುತ್ತೆ, ಮಾತಿನ ಧಾಟಿ ಚೆನ್ನಾಗಿರುತ್ತೆ. ಸುಸಂಸ್ಕೃತರು, ಸಂಸ್ಕಾರಿಯಾಗಿರ್ತೀರಿ. ಬಟ್ ಸಿಟ್ಟು ಬಹಳ ನಿಮಗೆ. ನಾನು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಸಿಟ್ಟನ್ನು ನೀವು ಮೆಡಿಟೇಷನ್ ಇಂದ ನೀವೇ ಕಂಟ್ರೋಲ್ ಮಾಡ್ಕೋಬೇಕು. ಹೌದು, ಸಿಟ್ಟನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯುವುದಿಲ್ಲ ಸ್ವಾಮಿ. ದಯವಿಟ್ಟು ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನೋಡಿ, ಶನಿ 12ನೇ ಭಾವದಲ್ಲಿ ಬಂದಿದ್ದಾನೆ. ಹಾಗಾಗಿ ಗುರು ಇಲ್ಲಿ ಕೆಟ್ಟ ಫಲವನ್ನು ಕೊಡ್ತಾನೆ. ವಿಪರೀತ ರಾಜಯೋಗದಲ್ಲಿ ಬರೋದಿಲ್ಲ ಗುರು. ಎಷ್ಟು ವಿಚಿತ್ರ ನೋಡಿ. ಶನಿ ಒಳ್ಳೆ ಸ್ಥಾನದಲ್ಲಿದ್ರೆ 100% ಗುರು ವಿಪರೀತ ರಾಜಯೋಗದಲ್ಲಿ ಬರ್ತಿದ್ದೆ. ಇಲ್ಲಿ ಗುರುವಿನಿಂದ ನೋಡಿ, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಗುರುವಿನಿಂದ ಬಹಳ ತೊಂದರೆ ಅನುಭವಿಸ್ತೀರ 100%. ತಾವು ರಾಯರ ಗುಡಿಗಾಗಲಿ, ದತ್ತಾತ್ರೇಯ ಗುಡಿಗಾಗಲಿ, ಅಥವಾ ಸಮರ್ಥ ಅಕ್ಕಲಕೋಟೆ ಸಮರ್ಥ ಗುಡಿಗಾಗಲಿ ಹೋಗಲೇಬೇಕು. ವಿಪರೀತ ಕಷ್ಟಗಳನ್ನು ನೋಡ್ತೀರಾ, ವಿಪರೀತ ಸಾಲವನ್ನು ಮಾಡ್ತೀರಾ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಹುಡುಕುತ್ತಾರೆ, ಆರೋಗ್ಯದ ತೊಂದರೆ ಆಗುತ್ತೆ, ಮನೆಯಲ್ಲಿ ಹೊಂದಾಣಿಕೆಯ ಬದುಕು ಬಹಳ ಕಷ್ಟ ಆಗುತ್ತೆ, ವಿವಾದಗಳಿಗೆ ಗುರಿಯಾಗ್ತೀರಾ, ಅಪವಾದವನ್ನು ಹೊತ್ಕೋತೀರಾ, ಕೋರ್ಟು ಕಚೇರಿ ಅಡ್ಡಾಡ್ತೀರಾ, ಎಲ್ಲರೂ ಕೀಳುಗಳಿಗೆ ತೊಂದರೆ ಅನುಭವಿಸ್ತೀರಾ. ತಂದೆಯ ವ್ಯವಹಾರ ಕೆಡುತ್ತೆ, ತಂದೆಯ ಆರೋಗ್ಯ ಕೆಡುತ್ತೆ, ತಂದೆಯ ಜೀವನ ಕಷ್ಟಕರ ಆಗುತ್ತೆ. ದಯವಿಟ್ಟು ಗುರು ಶಾಂತಿ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ, ಚಂದ್ರಶಾಂತಿ, ಗುರುಶಾಂತಿ ಮಾಡಲೇಬೇಕು. ಇಲ್ಲ ಅಂದ್ರೆ ನಡೆಯೋದಿಲ್ಲ. ನೋಡಿ, 7ನೇ ಮನೆಯಲ್ಲಿ ಕೇತು. ಇಟ್ಸ್ ನಾಟ್ ಗುಡ್ ಯಾರ್. ದಿಸ್ ಇಸ್ ಕಾಲ್ಡ್ ಗ್ರಹಣ ದೋಷ ಸರ್. ನಾನು ನೋಡಿದ ಪ್ರಕಾರ ಹೈಯೆಸ್ಟ್ ತೊಂದರೆ ಕೊಡವನೇ ಅದು ಈ ಮನೆಯಲ್ಲಿ. ಹೌದು, ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ, ಕಷ್ಟಕರ ಆಗುತ್ತೆ. ಹೆಂಡತಿಯ ಗುಣಗಳು ಅಷ್ಟು ಹೇಳ್ಕೊಳ್ಳೋದು ಸರಿ ಇರೋದಿಲ್ಲ. ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಆಗುತ್ತೆ. ದಿನನಿತ್ಯದ ಬರೋ ದುಡ್ಡು ಕರೆಕ್ಟಾಗಿ ಬರೋದಿಲ್ಲ. ಯಾವುದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕ್ಲಿಕ್ ಆಗೋದಿಲ್ಲ. ಸೆಕ್ಷುವಲ್ ವಿಪರೀತ ಕಡಿಮೆ ಆಗ್ಬೋದು, ಇಲ್ಲ ವಿಪರೀತ ಹೆಚ್ಚಿಗೆ ಆಗ್ಬೋದು. ದಿನನಿತ್ಯದ ನಡವಳಿಕೆ ಬಡತನ ಇದೆ, ಬಡತನನೇ ಆಗುತ್ತೆ. ಮಿಡ್ಲ ಆಗುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100ಕ್ಕೆ 100 ಲಾಸ್ ಮಾಡ್ಕೋತೀರಾ. ಪ್ರೊಫೆಷನಲಿಸ್ಟ್ ಆದ್ರೆ ಹೆಸರು ಕೆಡಿಸ್ಕೊತೀರಾ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಒಳ್ಳೇದಲ್ಲ. 7ನೇ ಮನೆಯಲ್ಲಿ ಗ್ರಹಣ ದೋಷ. ಹೌದು, 7ನೇ ಮನೆಯಲ್ಲಿ ಗ್ರಹಣ ದೋಷ ಆಗೋದು ಒಳ್ಳೇದಲ್ಲ. ಹೆಂಡತಿ ಜೊತೆಗೆ ಸಂಬಂಧ ಸರಿ ಉಳಿಯೋದಿಲ್ಲ ಸರ್. ಎಲ್ಲರಿಗಿಂತ ಬೇಜಾರ ಸಂಗತಿ ನಾನು ಹೇಳ್ಬೇಕಾದ್ರೆ ನಿಮಗೆ ಅತಿ ದೊಡ್ಡ ದೋಷ ಆಗೋದು. ಅತಿ ದೊಡ್ಡ ದೋಷ ಅಂದ್ರೆ ಇದು.
ಅಸ್ಥಿಭಂಗ ದೋಷ. ದ ಮೋಸ್ಟ್ ಡೇಂಜರಸ್ ದೋಷ. ನಾ ಹೇಳ್ತೀನಿ ಕೇಳಿ, ಇಡೀ ಜೀವನದಲ್ಲಿ 6 ಕೇಳಲ್ಲ 3 ಕೇಳಿಯಲ್ಲ ಈ ದೋಷ ಇದ್ರೆ ಪೂರ್ವಜರ ಕಾಟ ಅಂತರಕ್ಕೆ. ಹೌದು, ನಿಮ್ಮ ತಂದೆಯ ಅಥವಾ ನಿಮ್ಮ ತಾಯಿಯ ಹಿಂದಿನ 7 ಪೂರ್ವಜರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ. ಅವ್ರಿಗೆ ಸ್ಥಾನ ಸಿಕ್ಕಿರೋದಿಲ್ಲ, ಪಿಶಾಚಿಗಳಾಗಿ ತಿರುಗಾಡ್ತಾ ಇರ್ತಾರೆ ಅವರು. ಹಾಗಾಗಿ ನಿಮ್ಮನ್ನ ಕಾಡ್ತಾರೆ. ಈ ದೋಷ ಕಂಡು ಬರೋದೇ ಅವಾಗ. ಹೌದು, ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಟ್ಕೊಳ್ಳಿ. ತ್ರಿಪಿಂಡ ನಾರಾಯಣ ಬಲಿ ಕೊಡಲಿಲ್ಲ ಅಂದ್ರೆ ನೀವು ಉದ್ಧಾರಣೆ ಆಗಲ್ಲ. ಕಟ್ಟಿಟ್ಟ ಬುದ್ಧಿ. ಹೌದು, ಅಸ್ಥಿಭಂಗ ದೋಷ ಯಾವುದಕ್ಕೂ ನೋಡಿ, ಮಾನಸಿಕ, ದೈಹಿಕ, ಸಾಮಾಜಿಕ, ಧಾರ್ಮಿಕ, ಫ್ಯಾಮಿಲಿ ವೈಸ್, ಎಜುಕೇಶನ್ ವೈಸು, ಗ್ರೋತ್ ವೈಸು ಎಲ್ಲವನ್ನೂ ಹಾಳು ಮಾಡಿಬಿಡ್ತಾನೆ ಅವನ ಅಸ್ಥಿಭಂಗ ದೋಷ. ಈಸ್ ಅ ಮೋಸ್ಟ್ ಡೇಂಜರಸ್ ದೋಷ. ಲಂಪಟ ದೋಷ ಇದೊಂದು ಮೋಸ್ಟ್ ಡೇಂಜರಸ್ ದೋಷ. ಲಿಂಗರಾಜ್ ಅವರು ದಯವಿಟ್ಟು ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡಲೇಬೇಕು, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಬಹಳ ಕಷ್ಟಕ್ಕೆ ಬೀಳ್ತೀರಾ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಅವು ಹೋಗಿ 1ನೇ ಭಾವದ ಸ್ವಾಮಿ 12ನೇ ಮನೆಯಲ್ಲಿ. ಓಕೆ, ಶುಕ್ರ ಕಂಟ್ರೋಲ್ ಮಾಡಿದ್ದಾನೆ, ಜೊತೆ ರಾಹು ಬೇರೆ ಇದ್ದಾನೆ. ಬಹಳ ಕಷ್ಟದಲ್ಲಿದ್ದೀರಿ ನೀವು. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಆಮೇಲೆ ತ್ರಿಪಿಂಡ ನಾರಾಯಣ ಬಲಿ ಕೊಡಿ. ಅದಾದ್ಮೇಲೆ ಗುರು, ಕುಜ ಹಾಗೂ ಶನಿ ಪ್ಲಸ್ ಚಂದ್ರ 4 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. ದಯವಿಟ್ಟು ತ್ರಿಪಿಂಡ ನಾರಾಯಣ ಬಲಿ ಕೊಡಲೇಬೇಕು. ನೀವು ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು. ಈ 4 ಗ್ರಹಗಳ ಶಾಂತಿ ಮಾಡಲೇಬೇಕು. ಅದು ಅಂದರೆ 7 ಕ್ಯಾರೆಟ್ ಪಚ್ಚೆ ಹಾಗೂ ಓಪೆಲ್ ಹಾಕಲೇಬೇಕು. ದಯವಿಟ್ಟು ಫೋನ್ ಮಾಡಿ, ನನ್ನ ಹತ್ರ ಸಿಗುತ್ತೆ. ನಾವು 9 ದಿನ ಜಪ ಮಾಡಿ ಕೊಡ್ತೀನಿ. ಬಹಳ ಸ್ಟ್ರಾಂಗ್ ಇರ್ತವೆ, 100%. 1, 5, 7, 9 ಮಾತ್ರ ನೋಡ್ಬೇಕು. 1ನೇ ಭಾವದ ಸ್ವಾಮಿ 10ರಲ್ಲಿದ್ದಾನೆ, 5ನೇ ಮನೆ ಸ್ವಾಮಿ 7ರಲ್ಲಿದ್ದಾನೆ, 9ನೇ ಭಾವದ ಸ್ವಾಮಿ ಶನಿ 7ನೇ ಮನೆ ಸ್ವಾಮಿ ಕುಜ ಅಷ್ಟಮದಲ್ಲಿದ್ದಾನೆ. ಅಷ್ಟಕ್ಕಷ್ಟೇ ದಾಂಪತ್ಯ. ಏನೋ ಪ್ರಾಬ್ಲಮ್ ಆಗಿದೆ, ನೀವು ಹೇಳ್ತಾ ಇಲ್ಲ ಅಷ್ಟೇ. ಫೋನ್ ಮಾಡಿ, ದಯವಿಟ್ಟು ಫೋನ್ ಮಾಡಿ, ಬೆಳಗ್ಗೆ ಫೋನ್ ಮಾಡಿ. ನೋಡಿ, ಬುಧ ನೀಚ, ವ್ಯವಹಾರಗಳು ಅಷ್ಟು ಹೇಳ್ಕೊಳ್ಳೋಷ್ಟು ನಡೆಯೋದಿಲ್ಲ, ಹಾಳಾಗುತ್ತೆ. ನೋಡಿ, ಅಷ್ಟಮದಲ್ಲಿ ಕುಜ ಶನಿ, ಶುಕ್ರ ಸ್ವಂತ ಮನೆಯಲ್ಲಿದ್ದಾನೆ ನಿಜ. ಸೂರ್ಯ ಗುರು 7ನೇ ಮನೆಯಲ್ಲಿದ್ದಾನೆ, 2ನೇ ಮನೆ ಸ್ವಾಮಿ. ಇಲ್ಲ ಸರ್, ನಿಮ್ಗೆ ಸ್ವಲ್ಪ ಇನ್ಕಮಲ್ಲೂ ತೊಂದರೆ ಇದೆ ಅಂತ ನಾವು ಗೊತ್ತಾಗುತ್ತೆ. ಸಾಲ ಮಾಡ್ಕೊಂಡಿದ್ದೀರಿ ಅಂತ ಅನಿಸುತ್ತೆ. ಹೌದು, ಜಾತಕ ಹೇಳುತ್ತೆ. ಜಾತಕ ಸುಳ್ಳು ಹೇಳಲ್ಲ ಸರ್. ಸಾಲ ಮಾಡ್ಕೊಂಡಿದ್ದೀರ, ಇಲ್ಲ ಸಾಲ ಮಾಡ್ಕೊತೀರ ಸಿಕ್ಕಾಪಟ್ಟು, ಇದು ಮಾತ್ರ ಕಟ್ಟಿಟ್ಟಬಹುದು. ಹೌದು, ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊತೀರ. ನೋಡಿ, ಕುಜ ದಶೆ ಮುಗೀತು, ರಾಹು ದಶೆ ಶುರುವಾಗಿದೆ, ಲಂಪಟ ದಶೆ ಶುರುವಾಗಿದೆ. ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ದಯವಿಟ್ಟು. ಅದಾದ್ಮೇಲೆ ತ್ರಿಪಿಂಡ ನಾರಾಯಣ ಬಲಿ ಕೊಡಿ. ಅದಾದ್ಮೇಲೆ ಚಂದ್ರ, ಕುಜ, ಶನಿ ಹಾಗೂ ಗುರು ಶಾಂತಿ ಮಾಡ್ಕೊಳ್ಳಿ. ನನ್ನ ಜಾತಕದ ವಿಶ್ಲೇಷಣೆ ಇಷ್ಟ ಆದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.